ಅಂಕಲ್ ನೀವು ದಾಮಿನಿ ಗಂಡ ಮೋಹನ್ ಅಲ್ವಾ? ದಿಸ್ ಈಸ್ ದ ಲೈಫ್ ಅಂತ ಆಗ್ಲೇ ಪಾಠ ಹೋಯ್ತು ನನಗೆ. ಸ್ಕೂಲಿಂದ ಬರೋದು, ಹೋಟ್ಲು ಕೆಲ್ಸಕ್ಕೆ ಆ ಥರದ ನೆನಪು ನನಗೆ ಕಾಡುತ್ತೆ. ನನಗೆ ಇಲ್ಲಿ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೂ ನಾನು ಮಾತಾಡ್ತಾ ಇಲ್ಲ. ನನ್ನ ಊರು ಬೆಂಗಳೂರು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ದೇವರು ಕೆಲವರಿಗೆ ಗಳಿಸೋ ಕೊಡೋ ಬುದ್ಧಿ ಕೊಡ್ತಾನೆ, ಆದ್ರೆ ಉಳಿಸ್ಕೊಳ್ಳೋ ಬುದ್ಧಿ ಕೊಡಲ್ಲ. ಯಾರೋ ನನ್ನ ಕೇರ್ ಮಾಡ್ಲಿಲ್ಲ, ಯಾರೋ ನನ್ನ ಪ್ರೀತಿ ಮಾಡ್ಲಿಲ್ಲ, ಯಾರೋ ನನ್ನ ನೋಡ್ಲಿಲ್ಲ, ನನ್ನನ್ನು ಕೇಳಲಿಲ್ಲ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತೆ. ನಮಸ್ತೆ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀಧರ್ ನಾಯ್ಕ್ ಸರ್ ಅವರು. ಸರ್ ವಿವಿಧ ರೀತಿಯ ಧಾರಾವಾಹಿಗಳಲ್ಲಿ ಮತ್ತು ಅವರೊಬ್ಬ ದೊಡ್ಡ ಥಿಯೇಟರ್ ಆರ್ಟಿಸ್ಟ್. ಅವರ ಕಲೆಯನ್ನು ಮುಂದಿನ ತಲೆಮಾರುಗಳಿಗೆ ತಲುಪಿಸಲು ಒಂದು ಪ್ರಯತ್ನ ಮಾಡುತ್ತಾ ಅವರು ಪ್ರತಿ ವಾರ ಆ್ಯಕ್ಟಿಂಗ್ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದ್ದಲ್ಲಿ ಸರ್ನ ನೀವು ಮೀಟ್ ಆಗಬಹುದು. ಸರ್ ಹೇಗಿದ್ದೀರಾ ಸರ್? ಹೇಗಿದ್ದೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಹೀಗಿದ್ದೀನಿ ಅಷ್ಟೆ. ಚೆನ್ನಾಗಿದ್ದೀನಿ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಬೇಕಾಗತ್ತೆ. ಯಾರೇ ಕೇಳಿದ್ರೆ ಹೇಗಿದ್ದೀರಿ ಅಂದರೆ ಇಲ್ಲ ನೀವು ಟಾಪ್ ಆಫ್ ದಿ ವರ್ಲ್ಡ್ ಅಂತ ಹೇಳಬೇಕು ಅಂತ. ವಾವ್ ಸೂಪರ್ ಆಗಿದ್ದೀನಿ, ನಾನು ದೇವ್ರ ಇಟ್ಟಾಗಿದ್ದೀನಿ, ಹೀಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವರ ಆಶೀರ್ವಾದದಿಂದ ಆರೋಗ್ಯವಾಗಿದ್ದೀನಿ ಅಂತ ಹೇಳಕ್ಕೆ. ಆರೋಗ್ಯವೇ ಮಹಾಭಾಗ್ಯ ಈ ಕಾಲದಲ್ಲಿ ಎಸ್ಪೆಷಲಿ. ಚಾಲೆಂಜಸ್ ಈಗ ನಿಮ್ಮ ಫ್ಯಾಮಿಲಿ ಲೈಫ್ ಮತ್ತು ಕರಿಯರ್, ಆ್ಯಕ್ಟಿಂಗ್ ಕ್ಲಾಸಸ್ ಇಷ್ಟನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಸರ್? ಸೂಪರಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಬ್ಯಾಲೆನ್ಸ್ ಮಾಡೋದು ಕಲ್ತ್ಬಿಟ್ಟಿದ್ದೀನಿ. ಅಂದರೆ ಶ್ರೀಧರ ಕಲ್ತಿದ್ದಾನೆ ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ. ಈಗ ಒಂದು 35 ಸೀರಿಯಲ್ಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು 15 ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದೀನಿ. ಒಂದು ಸಿನಿಮಾ ಮಕ್ಕಳ ಚಿತ್ರ ಪಂಚಮ ಅಂತ ಒಂದು ಸಿನಿಮಾನ ನಾನೇ ಡೈರೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಕಥೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಪ್ರತಿ ಒಂದು ಹಾಡು ಬರೆದಿರೋದಿರ್ಬೋದು, ಎಲ್ಲವೂ ಕಂಪ್ಲೀಟಾಗಿ ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ಅದು ನಂಗೆ ತುಂಬ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಜೊತೆಗೆ ಒಂದಷ್ಟು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಅಭಿನಯ ಹೇಳ್ಕೊಡೋಕ್ಕಾಗಲ್ಲ, ಬಟ್ ಅಭಿನಯದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ A2 ಕಾಸ್ಟಿಂಗ್ ಅಂತ ಒಂದು ಕಾಸ್ಟಿಂಗ್ ಹೌಸ್ ಇದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಡಿಷನ್ಸ್ಗಳು ಎಲ್ಲ ನಡೀತಿರುತ್ತೆ. ಅಲ್ಲಿ ಒಂದಷ್ಟು ಜನ ಮಕ್ಕಳು ಅಭಿನಯ ಕಲಿಬೇಕು, ಕಲಿತು ನಾನು ಮುಂದೆ ಏನಾದರೂ ಸ್ಟಾರ್ ಆಗಬೇಕು ಅಥವಾ ಏನೋ ಆಗಬೇಕು ಅಂತ ಬರ್ತಾರಲ್ಲ, ಅಂಥವ್ರಿಗೆ ಒಂದಷ್ಟು ಅಭಿನಯದ ಬಗ್ಗೆ ತಿಳುವಳಿಕೆ ಕೊಡುವಂತಹ ಕ್ಲಾಸಸ್ ನಡೀತಿರುತ್ತೆ. ಜೊತೆಗೆ ನನ್ನ ಮನೆಗೆ ಒಂದು ಪರ್ಸ್ನಲ್ ಆಗಿ ಯಾರಾದರೂ ಟ್ರೈನ್ ತಗೋಬೇಕು ಅಂತ ಇದ್ದರೆ ಅವ್ರಿಗೆ ಒಂದಷ್ಟು ನಾನು ಪರ್ಸ್ನಲ್ ಆಗಿ, ಯಾಕೆಂತ ಹೇಳಿದ್ರೆ ಅಭಿನಯವನ್ನು ತಿಳಿಸುವ ಅಥವಾ ಕಲಿಸುವ ಸಾಮರ್ಥ್ಯ ನನ್ನಲ್ಲಿ ಇರೋದ್ರಿಂದ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಆ ಸಾಮರ್ಥ್ಯ ನನಗಿರೋದ್ರಿಂದ ನಾನು ಆ ಪ್ರಯತ್ನಕ್ಕೆ. ಎಲ್ಲರಿಗೂ ಆ ಕಲೆ ಬರಲ್ಲ ಸರ್, ಅದನ್ನೇ ಕಲೆ ಅಂತಾರೆ. ಹೌದು, ಎಲ್ಲರಿಗೂ ಅದು ಬರೋದಕ್ಕೆ ತುಂಬ ಕಷ್ಟ. ಅಲ್ಲ, ಸುಮ್ಮನೆ ಬರಲ್ಲ. ನಾವು ಅದನ್ನು ಎಷ್ಟು ಪ್ರೀತಿಸ್ತೀವಿ, ನಮಗೆ ಅದ್ರ ಮೇಲೆ ಎಷ್ಟು ಆಸಕ್ತಿ ಇದೆ, ನಾವು ಅದನ್ನು ಎಷ್ಟು ಗೌರವಿಸ್ತೀವಿ, ಅದು ಎಲ್ಲವೂ ಡಿಪೆಂಡ್ ಆಗುತ್ತೆ. ಆಮೇಲೆ ನಾವು ಅದನ್ನು ಕಲೆಯಾಗಿ ತಗೊಂಡಿದ್ದೀವ ಅಥವಾ ಕಲೆನ ವ್ಯವಹಾರವಾಗಿ ಅಂದರೆ ಕಮರ್ಷಿಯಲ್ ಆಗಿ ತಗೊಂಡಿದ್ದೀವ ಅನ್ನೋದನ್ನು ತುಂಬ ಡಿಪೆಂಡ್ ಆಗುತ್ತೆ. ಈ ಸರಸ್ವತಿ ಅನ್ನೋದು ಸುಮ್ಮನೆ ಒಲಿಯಲ್ಲ ಅದು ಅಲ್ವಾ? ಅದಕ್ಕೆ ತಪಸ್ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಅದಕ್ಕೆ ತುಂಬ ಶ್ರದ್ಧೆ ಬೇಕು ಅಂತ ಹೇಳ್ತಾರೆ, ಒಂದು ವಿನಯವಂತಿಕೆ ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಇದ್ದಾಗ ಸರಸ್ವತಿ ಅಂದರೆ ಆ ಕಲೆ ನಮಗೂ ಒಲಿಯುತ್ತೆ. ಇಲ್ಲ ನಾನು ಕಮರ್ಷಿಯಲ್ ಆಗೇ ಇರ್ತೀನಿ, ದುಡ್ಡುಗೋಸ್ಕರ ನನ್ನ ಕಲೆನ ವ್ಯಾಪಾರಕ್ಕೆ ಇಡ್ತೀನಿ ಅಂದರೆ ಅದು ಸ್ವಲ್ಪ ಕಷ್ಟ. ಒಂದಷ್ಟು ದಿನ ಇರಬಹುದೇನೋ, ಆಮೇಲೆ ಅದು ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಹೌದು ಹೌದು ಸರ್. ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಏನು ನಡೀತಿದೆ ಸರ್? ಈಗ ಒಂದಷ್ಟು ಸೀರಿಯಲ್ ಮಾಡಿದೆ. ಈಗ ರೀಸೆಂಟಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ದಾಮಿನಿ ಗಂಡ ಮೋಹನ್ ಅಂತ ತುಂಬ ಚಿರಪರಿಚಿತ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಕಡೆ ಹೋದ್ರು ನನ್ನನ್ನು ಗೊತ್ತು, ಅದೊಂದು ಖುಷಿ ಆಗುತ್ತೆ. ಹೌದು, ನನ್ನವರು ಅಂತ ಯಾರು ನನ್ನನ್ನು ಗುರುತಿಸದೆ ಹೋದ್ರೂ, ಯಾರೋ ನನಗೆ ಸಂಬಂಧ ಇಲ್ಲ ಅವರು
ಅವ್ರನ್ನ ಅಭಿಮಾನಿ ಅಂತ ಕರೀಲೋ ಅಥವಾ ಫ್ರೆಂಡ್ಸ್ ಅಂತ ಕರೀಲೋ ನನಗೆ ಗೊತ್ತಿಲ್ಲ. ಯಾರೋ ದಾರಿಲಿ ಹೋಗ್ತಿರ್ತೀನಿ, ನನ್ನ ಮುಖ ನೋಡ್ತಾರೆ, ಸ್ಮೈಲ್ ಮಾಡ್ತಾರೆ, ಅಂದರೆ ನನ್ನನ್ನು ನೋಡಿ ಸಂಭ್ರಮಿಸ್ತಾರಲ್ಲ, ಅದು ನನಗೆ ಖುಷಿಯಾಗತ್ತೆ. ಅಂದರೆ ಅದೇ ನನ್ನವರು ಯಾರು ನನ್ನನ್ನು ಕಂಡ್ರೆ ಸಂಭ್ರಮಿಸೋದಿಲ್ಲ, ಆದರೆ ಬೇರೆ ಯಾರೋ ನನ್ನನ್ನು ನೋಡಿ ಸಂಭ್ರಮಿಸ್ತಾರಲ್ಲ, ಖುಷಿ ಪಡ್ತಾರಲ್ಲ, ಮಾತಾಡಿಸ್ಬೇಕು ಅಂತ ಬರ್ತಾರಲ್ಲ, ಒಂದು ಸೆಲ್ಫಿ ತಗೊಳ್ತಾರಲ್ಲ, ಮಕ್ಕಳು ಪ್ರೀತಿಯಿಂದ ಕೈ ಹಿಡ್ಕೊಂಡು ಮಾತಾಡ್ತಾರಲ್ಲ, ಅದು ತುಂಬ ಖುಷಿಯಾಗತ್ತೆ. ಅದು ನನಗೆ ಅದು ಕಲಾವಿದರಿಗೆ ಮಾತ್ರ ಸಿಗೋದು. 100% ಸರ್, ಅದನ್ನ ಯಾರಿಗೂ ಸಿಗಲ್ಲ. ಕರೆಕ್ಟ್. ಅದೊಂದು ಖುಷಿಯಾಗತ್ತೆ. ಅದೊಂದು ನನ್ನ ಕಲಾ ಜೀವನದ ಒಂದು ತಿರುವು ಅನ್ನೋದಕ್ಕಿಂತ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಸರ್ ನನ್ನ ಪ್ರಕಾರ. ಬಿಕಾಸ್ ಒಂದು ರೆಕಗ್ನಿಷನ್ ಸಿಗ್ಬೇಕು ಅಂದ್ರೂ ಅದು ಕಷ್ಟ ಸರ್. ಎಲ್ಲ ಕಲಾವಿದರಿಗೂ ಈ ಕಾಲದಲ್ಲಿ ಅದು ಸಿಗೋದಿಲ್ಲ. ಕೆಲವ್ರು ಒಂದು ಫಿಲಿಮ್ ಮಾಡ್ತಾರೆ, ನೆಕ್ಸ್ಟ್ ನೀವು ಹೇಳ್ದಂಗೆ ಅವ್ರ ಕಾನ್ಸಂಟ್ರೇಷನ್ ಆಗಲಿ, ಅವ್ರ ಫೋಕಸ್ ಆಗಲಿ ಒಂದ್ರ ಮೇಲೆ ಇಟ್ಟಿರಲ್ಲ. ಕಮರ್ಷಿಯಲ್ ಪರ್ಪಸ್ ಜಾಸ್ತಿ ಇರಬಹುದು, ಬೇರೆ ಡಿಸ್ಟ್ರಾಕ್ಷನ್ಸ್ ಇರಬಹುದು. ಸೊ ಫೋಕಸ್ ಮಾಡಿ ಒಂದೇ ಫೀಲ್ಡಲ್ಲಿ ಇದ್ರೆ 100% ಯಾವತ್ತೋ ಒಂದಿನ ಗ್ರೋತ್ ಬರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಒಬ್ಬ ವ್ಯಕ್ತಿಯಿಂದ. ಹೌದು 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 ಹೌದು. ಅವ್ರ ಪರ್ಸನಲ್ ಲೈಫ್ ಆಗಿರ್ಬೋದು, ಎಷ್ಟೋ ಚಾಲೆಂಜಸ್. ಕೆಲವರಿಗೆ ನಾನು ಹೀಗೆ ಬದುಕಬೇಕು ಅಂತಿದ್ದಾಗ ಕಲೆ ತಗೊಳ್ಳೋ ರೀತಿ ಬೇರೆ. ಹೌದು. ನಾನು ಆ ಥರ ಬದುಕಬೇಕು ಅಂತ ಇದ್ದವ್ರಿಗೆ ಕಲೆಯನ್ನ ತಗೊಳ್ಳೋ ರೀತಿನೇ ಬೇರೆ. ಬಟ್ ನಾನು ಬದುಕಿ ಬಂದ ರೀತಿ, ನಾನು ಹುಟ್ಟಿ ಬಂದ ರೀತಿ, ನಾನು ಜೀವನ ನಡೆಸ್ತಿರೋ ರೀತಿ ನೋಡಿದ್ರೆ ನಾನು ತಗೊಂಡಿರೋದು ಕರೆಕ್ಟ್ ಆಗಿದೆ. ಸರಳ ಸರಳ ಸರಳ. ಓಕೆ ಸರ್. ಯಾಕೆಂದ್ರೆ ನೀವು ಹೇಗಿದ್ದೀರಿ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ, ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ನಂದು ಹೊಸದೊಂದು ಪ್ರಾಜೆಕ್ಟ್ ಶುರು ಆಗುತ್ತೆ ಅಂತ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಿರ್ಬೋದು ಅಥವಾ ನಮ್ಮ ಪ್ರೈವೇಟ್ ಟಿ ವಿ ಕಾರ್ಯಕ್ರಮಗಳಲ್ಲಿ ನಾನು ತುಂಬ ಸಂದರ್ಶನ ಮಾಡಿದ್ದಾರೆ. ಅದನ್ನು ಸಂದರ್ಶನ ಅಂತ ಹೇಳ್ಬೋದು, ಮಾತುಕತೆ ಅಂತ ಇರ್ಬೋದು, ಚರ್ಚೆ ಇರ್ಬೋದು, ಆಮೇಲೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡ್ಕೊಳ್ಳೋದಿರ್ಬೋದು, ಅದು ತುಂಬ ಮಾಡಿದ್ದೀನಿ ನಾನು. ಬಟ್ ನಾನು ಇವತ್ತು ನಿಮ್ಮ ಒಂದು ಈ ಸಂದರ್ಶನದಲ್ಲಿ, ಅಥವಾ ಸಂದರ್ಶನ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಒಂದು ಪಾಡ್ಕಾಸ್ಟ್ ಅಂದರೆ ಒಂದು ಹಂಚಿಕೊಳ್ಳೋದು, ಒಬ್ಬರ ಹತ್ರ ಏನೋ ಹೇಳ್ಕೋಬೇಕು ಅಂತ ಇರುತ್ತೆ. ಯಾರು ಸಿಗದೆ ಇದ್ದಾಗ ಯಾವುದೋ ಒಂದು ಪವರು ಇದೊಂದು ದಾರಿ ತೋರಿಸುತ್ತೆ, ಇಲ್ಲಿ ಹೇಳ್ಕೊಂಬಿಡೋ. ಹಂಗಾಗಿ ನಂಗೆ ಒಂದು ರೂಟ್ ಸಿಕ್ತು ನನಗೆ ಹೇಳ್ಕೊಳ್ಳೋಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ನಾನು ಒಂದಷ್ಟು ನನ್ನ ಪಾಸ್ಟನ್ನು ಹೇಳಬೇಕು ಅಂತ. ಸರ್, ಇಷ್ಟಕ್ಕೂ ಮುಂಚೆ ನೀವು ನಮ್ಮ ಜೊತೆ ಒಂದು ಚಿಕ್ಕ ನಿಮ್ಗೆ ಖುಷಿಯಾಗಿರೋ ಸಂಘಟನೆ, ಅಂದರೆ ಯಾರಾದರೂ ನೋಡಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ನನ್ನವರೇ ನನ್ನನ್ನು ರೆಕಗ್ನೈಸ್ ಮಾಡಲ್ಲ ಅಂತ ಅಂದ್ರಿ. ಸೊ ನನ್ನವರೇ ರೆಕಗ್ನೈಸ್ ಮಾಡಲ್ಲ ಅಂತ ಹೇಳಿದ್ದನ್ನು ಯಾಕೆ ಹಂಗೆ ಅಂದ್ರಿ ಅಂತ ಕೇಳ್ಬೋದಾ ಸರ್? ನಾನು ಖುಷಿ ಆಗ್ತೀನಿ ನೀವು ಕೇಳಿದ್ದು. ನನಗೆ ಹಾಗೆ ಅನ್ಸತ್ತೆ, ಎಲ್ಲರೂ ಇದ್ದು ಇಲ್ಲದ ಹಾಗೆ ಬದುಕುವ ಸಂದರ್ಭ ಇದೆಯಲ್ಲ, ಅದು ತುಂಬ ಭಯಂಕರವಾದ್ದು. ಆದರೆ ಬದುಕಬೇಕು ಅಂತ ನಿಂತ್ಕೊಂಡಾಗ ಅದು ಚಾಲೆಂಜ್ ಆಗಿಬಿಡುತ್ತೆ. ಅದು ನನಗೆ, ಶ್ರೀಧರನ್ಗೆ, ಇದು ನಾನು ಬೇರೆ ಯಾರಿಗೂ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಶ್ರೀಧರನಿಗೆ ಅಂತ ಅದು ಚಾಲೆಂಜ್ ಆಗಿರೋದ್ರಿಂದ ನಾನು ಈ ಥರದ್ದೆಲ್ಲ ಸ್ವಲ್ಪ ಯೋಚನೆ ಮಾಡೋಕ್ಕೆ ನನಗೆ ಏನು ಸಂದರ್ಭಗಳು ಸಿಗತ್ತೆ ಅಂತ ಹೇಳ್ತೀನಿ. ಈಗ ನಾನು ಎಲ್ಲೋ ಹೋಗ್ತೀನಿ, ಯಾರೋ ನನ್ನನ್ನು ನೋಡ್ತಾರೆ, ಅದು ಪುಟಾಣಿ ಮಗುನೇ ಇರ್ಬೋದು, ಆ ಮಗು ಪಾರು ಸೀರಿಯಲ್ ನೋಡ್ತಿರುತ್ತೆ. ಅಂಕಲ್ ನೀವು ದಾಮಿನಿ ಗಂಡ ಮೋಹನ್ ಅಲ್ವಾ ಅಂತಾರೆ. ಆದ ತಕ್ಷಣ ನನ್ಗನ್ಸುತ್ತೆ, ಯಾರೋ ನನ್ನನ್ನು ನೋಡಿ ಪ್ರೀತಿಯಿಂದ ಮಾತಾಡಿಸ್ತಾರಲ್ವಾ ಅಂದಾಗ ನನ್ನವರು ಅಂತ ಯಾಕೆ ಯಾರು ಬರಲ್ಲ ಅಂತ ಆಗ ಅನ್ಸುತ್ತೆ. ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ. ಅದನ್ನ ನಿಮ್ಮ ಹತ್ರ ನಾನು ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದಷ್ಟು ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಪಾಸ್ಟ್ ಪ್ರೆಸೆಂಟ್ ಅಂತ ಹೇಳಿದಾಗ ಫ್ಯೂಚರ್ ಬಗ್ಗೆ ಮಾತಾಡೋಕೆ ಚೆನ್ನಾಗಿರುತ್ತೆ ಅಂತ. ನಾನು ಒಂದಷ್ಟು ನನ್ನ ಪಾಸ್ಟ್ ಅಂದ್ರೆ ಕಲಾವಿದರು ಅಂದ ತಕ್ಷಣ ಎಲ್ರೂ ಸುಪತ್ತಿಗೆ ಮೇಲೆ ಇರ್ತಾರೆ, ಆ ಬಾಯಿನಲ್ಲಿ ಏನೋ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ, ಆ ಥರದ್ದೆಲ್ಲ ಇರುತ್ತೆ. ಆದ್ರೆ ನಾನು ಪರ್ಸನಲ್ ಆಗಿ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು, ಮತ್ತೆ ನಿಮ್ಮ ಪಾಡ್ಕಾಸ್ಟ್ ಅನ್ನು ಹಂಚ್ಕೋಬೇಕು ಅಂತ ಹೇಳಿ ನನ್ನ ಬಹಳ ದಿನಗಳ ತಯಾರಿಯನ್ನ ಇವತ್ತು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ.
ಖಂಡಿತ ಸರ್, ಖಂಡಿತ ಸರ್. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ನನ್ನ ಊರು ಬೆಂಗಳೂರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಈಗ ನಾನು ಕ್ಯಾಬಲ್ಲಿ ಬರ್ತಾನೋ ಆ ಡ್ರೈವರ್ ಹತ್ರ ಅದೇ ಮಾತಾಡ್ತಾ ಇದ್ದೆ. ನಾನು ನೋಡಿದ ಬೆಂಗಳೂರು, ಈಗ ಇರುವ ಬೆಂಗಳೂರು, ನಾವು ಬೆಂಗಳೂರಿಗರು ಅದನ್ನು ಒಪ್ಕೊಂಡ್ಬಿಡ್ತೀವಿ. ಬೆಂಗಳೂರು ಹೀಗೆ, ಯಾಕಂದರೆ ಬೆಂಗಳೂರಿಗೆ ಒಪ್ಕೊಂಡ್ಬಿಟ್ಟಿದೆ. ಎಲ್ಲದನ್ನೂ ಪ್ರೀತಿಯಿಂದ ತಗೊಳುತ್ತೆ, ಎಷ್ಟು ಗಾಡಿ ಬಂದರೂ ತಗೊಳುತ್ತೆ, ಅದಕ್ಕೇನು ಅನ್ಸಲ್ಲ. ಯಾಕಂದ್ರೆ ಅದು ಗೊತ್ತಾಗ್ಬಿಟ್ಟಿದೆ, ನನ್ನ ಬಗ್ಗೆ ಯಾರು ಕೇರ್ ಮಾಡಲ್ಲ. ಹಾಗಾಗಿ ನಾನು ಅವ್ರ ಬಗ್ಗೆ ಕೇರ್ ಮಾಡಬೇಕು ಅಂತ ಹೇಳಿ ಅದು ಹೊಂದ್ಕೊಂಡ್ಬಿಟ್ಟಿದೆ. ಹಾಗೆ ಶ್ರೀಧರನು ಅಷ್ಟೇ. ಹಾಗೆ ನಾನು ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಲೈಫ್ನಲ್ಲಿ ಬಹಳಷ್ಟು ಚಾಲೆಂಜ್ಗಳು ಬರುತ್ತೆ. ಅದನ್ನ ಚಾಲೆಂಜಾಗಿ ಸ್ವೀಕರಿಸಿದ್ರೆ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ ಆಗತ್ತೆ ಅಷ್ಟೆ. ಯಾರೋ ನನ್ನನ್ನು ಕೇರ್ ಮಾಡಲಿಲ್ಲ, ಯಾರೋ ನನ್ನನ್ನು ಪ್ರೀತಿ ಮಾಡಲಿಲ್ಲ, ಯಾರೋ ನನ್ನ ನೋಡಲಿಲ್ಲ, ನನ್ನನ್ನು ಕೇಳಲಿಲ್ಲ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಆರೋಗ್ಯ ಹಾಳಾಗುತ್ತೆ ಅಲ್ವಾ? ಹಾಗಾಗಿ ನನಗೆ ಬೆಂಗಳೂರು ಅಂತ ಬಂದಾಗ ಅದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ನೋಡ್ಕೊಳ್ತೀನಿ. ಹಂಗಾಗಿ ಅವನ ಹತ್ರ ಅದೇ ಮಾತಾಡ್ತಿದ್ದೆ. ಅದು ಬೇರೆ ರೀ, ಅವಾಗ ಬೆಂಗಳೂರು ಬೇರೆ, ಇವಾಗ ಬೇರೆ. ಈಗ ಎಲ್ಲೆಲ್ಲಿಂದನೋ ಬರ್ತಾರೆ, ಸೇರ್ಕೊಳ್ತಾರೆ. ಅವರು ನಮ್ಮ ಬೆಂಗಳೂರು ಅಂತ ಪ್ರೀತಿ ಮಾಡಿದ್ರೆ ನನಗೆ ಖುಷಿ ಆಗತ್ತೆ. ನನ್ನ ಬೆಂಗಳೂರನ್ನ ಇಷ್ಟಪಡ್ತಿದ್ದಾರೆ. ಹಂಗಾಗಿ ನನ್ನ ಬೆಂಗಳೂರು ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮ ಮೂಲತಃ ಕಾರವಾರ ಜಿಲ್ಲೆಯ ಭಟ್ಕಳ ತಾಲೂಕು. ಭಟ್ಕಳ ತಾಲೂಕು, ಅದು ಗೊತ್ತು, ಮಿನಿ ಪಾಕಿಸ್ತಾನ ಅಂತಾನೆ. ಬಟ್ ನನ್ಗೆ ಅದರ ಪರಿಚಯ ಇಲ್ಲ. ನನಗೆ ಅದರ ಪರಿಚಯ ಇಲ್ಲ. ಯಾಕಂತ ಹೇಳಿದ್ರೆ ನಾನೊಂದು 20 ವರ್ಷ 22 ವರ್ಷ ಆದ್ರೂ ನನ್ನ ಊರು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಊರು ನಾನು ನೋಡಿಲ್ಲ, ಕರ್ಕೊಂಡು ಹೋಗ್ಲಿಲ್ಲ. ಅದಕ್ಕೆ ರೀಸನ್ ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಆಮೇಲೆ ನಮ್ಮಪ್ಪ ಇಲ್ಲೆಲ್ಲೋ ಚಿಕ್ಕಪೇಟೆ ಹತ್ರ ಕಾಮತ್ ಯಾತ್ರಿ ನಿವಾಸ್ ಅಂತ, ಐ ಆಮ್ ಟಾಕಿಂಗ್ ಅಬೌಟ್ 78, 77, 76 ಅಂದ್ರೆ 50 years ಹಿಂದೆ. ಓಕೆ, ಹೇಳಿದ ನೆನಪು ನನಗೆ. ನೆನಪು ತುಂಬಾ ಚಂದ ಇದೆ. ನೆನಪು ಬೇಕು ಮನುಷ್ಯನಿಗೆ, ನೆನಪು ಬೇಕು. ಅದು ಒಳ್ಳೆ ನೆನಪು, ಅದು ಕೆಟ್ಟ ನೆನಪು, ಅದು ಸವಿ ನೆನಪು, ಅದು ಎಂಥ ನೆನಪು. ಬಟ್ ನೆನಪು ಇದ್ದಾಗ ಬದುಕು ತುಂಬ ಸುಂದರವಾಗಿರುತ್ತೆ ಅಂತ ಹೇಳೋಕೆ ನಾನು ತುಂಬ ಇಷ್ಟಪಡ್ತೀನಿ. ಅವರು ಕಾಮತ್ ಯಾತ್ರಿ ನಿವಾಸಲ್ಲಿ ಕೆಲಸ ಮಾಡ್ತಿದ್ರಂತೆ. ಎಲ್ರಿಗೂ ಮದುವೆ ಆಗಬೇಕು ಅಂತ ಅನಿಸುತ್ತೆ. ಇವರು ಮದುವೆ ಮಾಡ್ಕೊಂಡಿದ್ದಾರೆ, ನಮ್ಮಪ್ಪನೂ ಮದುವೆ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ಭಟ್ಕಳ್ನಲ್ಲಿ ಇದ್ದವರು, ಅವರು ಅಲ್ಲೇ ಹತ್ತಿರದ ಯಾವುದೋ ಊರಿನವರು. ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಅಮ್ಮನಿಗೆ 13 ವರ್ಷನೋ 14 ವರ್ಷನೋ, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಈ ನಮ್ಮ ಅಪ್ಪನಿಗೆ ಅವ್ರಿಗೆ ಡಬಲ್ ವಯಸ್ಸಾಗಿತ್ತಂತೆ. ಇಲ್ಲಿ ಭಯ ಪಡೋದು ಆ ಥರದ್ದೇನು ನನ್ಗೆ ಅನ್ಸಲ್ಲ. ಬಟ್ ಆ ಟೈಮಲ್ಲಿ ಅಷ್ಟು ಚಿಕ್ಕ ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಬಂದಾಗ ಅಕ್ಕಪಕ್ಕದ ಜನ ಎಲ್ಲ ಇದ್ರಲ್ಲ, ಅವ್ರಿಗೆ ಯಾರಿಗೂ ಅನ್ಸಿಲ್ವಾ ಇಷ್ಟು ದೊಡ್ಡ ಒಂದು ಗಂಡಸು ಇಷ್ಟು ಚಿಕ್ಕ ಪುಟಾಣಿ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದ್ದಾನೆ, ಇದು ಬಾಲ್ಯ ವಿವಾಹ ಅಂತ ಅನ್ಸ್ಲಿಲ್ವಾ ಅವ್ರಿಗೆ ಅಂತ. ಆ ಥರದ ನೆನಪು ನನಗೆ ಕಾಡುತ್ತೆ. ನನಗೆ ಇಲ್ಲಿ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೂ ನಾನು ಮಾತಾಡ್ತಾ ಇಲ್ಲ. ಇವಾಗ ಇರುವಂತಹ ಹೋರಾಟಗಳು ಅವಾಗ ಇರ್ಲಿಲ್ವಾ, ನಮ್ಮಮ್ಮ ಯಾರ ಕಣ್ಗೂ ಕಾಣ್ಲಿಲ್ವಾ ಅಂತ ನಾನು ಹೇಳ್ತಿರೋದು. ಅಷ್ಟು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ 1 ವರ್ಷಕ್ಕೆ ಒಂದು ಮಗು ಆಗುತ್ತೆ. ನಮ್ಮ ಅಕ್ಕ ಹುಡ್ತಾಳೆ, ಅದಾಗಿ ನೆಕ್ಸ್ಟ್ 1 ವರ್ಷಕ್ಕೆ ನಾನು ಹುಡ್ತೀನಿ. 1 ವರ್ಷ ಗ್ಯಾಪ್ ಇಲ್ಲ. 1 ವರ್ಷಕ್ಕೆ ಗರ್ಭಿಣಿಯಾಗಿ ನಾನು 78 ಹುಡ್ತೀನಿ, ಅವ್ರು 77 ಹುಡ್ತಾರೆ. ಎಂಥದ್ದಲ್ಲ. ಇವಾಗ ಯೋಚನೆ ಮಾಡಿದ್ರೆ ನಂಗೆ ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಾನೆ ದೇವರು ನನಗೀಗ. ಹಾಗಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗ ಎಂಥ ಪರಿಸ್ಥಿತಿ ಅಲ್ವಾ. ಯಾರನ್ನು ಕೇಳಲ್ವಾ, ನೋಡಲ್ವಾ, ಕಾಳಜಿ ವಹಿಸಲ್ವಾ, ನಂಗೆ ಹಂಗೆ ಅನ್ಸುತ್ತೆ. ಅದಾದ್ಮೇಲೆ ಬಿಗಿನಿಂಗ್ ಅಲ್ಲಿ ಮದುವೆ ಮಾಡ್ಕೊಂಡಾಗ ವಿಜೃಂಭಣೆ ಇದ್ದೇ ಇರುತ್ತಲ್ವಾ, ಸುಂದರವಾದ. ನಮ್ಮಮ್ಮ ಸುಂದರಿ, ನಮ್ಮಮ್ಮ ಸುಂದರಿ. ಎಂಥ ಸುಂದರಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಎಂಥ ಗಂಡು ಅನ್ಕೊಂಡಿರೋನ್ಗೆ ಖುಷಿ ಆಗೇ ಆಗತ್ತೆ. ಮೆರೆದಿರ್ತಾರೆ 1-2 ವರ್ಷ ಮೆರೆದಿರ್ತಾರೆ ಅಷ್ಟೇ. ಅದಾದ್ಮೇಲೆ ನಾನು ಹುಟ್ಟಿದ್ದೀನಿ. ನಾನು 78ಕ್ಕೆ 1978 ಮಾರ್ಚ್ 14 ನಾನು ಹುಟ್ಟಿದ್ದು. ಅಳೋದು ಮಕ್ಕಳ ಏನ್ ಹೇಳ್ತೀವಿ, ಅವ್ರಿಗೆ ಅದು ರೂಢಿ, ಎಲ್ಲದಕ್ಕೂ ಅಳ್ಳೋದು ಅಲ್ವಾ. ಯಾಕೆ ಚಿಕ್ಕ ಮಕ್ಕಳು ಹಾಲ್ಬೇಕು ಅಂತ ಅಳ್ತಾರೆ, ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಅಂತ ಅಳ್ತಾರೆ. ಮಾತ್ ಬರ್ದೇ ಇರೋ ಮಗು ಅಳುತ್ತಲ್ವಾ. ಮಕ್ಕಳು ತೋರ್ಸ್ಕೊಳ್ಳೋ ಎಮೋಷನ್ ಒಂದೇ ಅಳು ಸರ್. ನನಗ್ ನೆನ್ಪಿರೋ ಹಾಗೆ ನಾನು ಅಳೋದು ಜಾಸ್ತಿ ಅಂತೆ.
ಮಗು ಇದ್ದಾಗ ನಾನು ತುಂಬ ಅಳ್ತಿದ್ನಂತೆ. ಅತ್ತಾಗ ಹೇಗೆ ಹೊಡಿತಿದ್ರು ನಮ್ಮಪ್ಪ ಅಂತ ಹೇಳಿದ್ರೆ 2.5 ವರ್ಷ 3 ವರ್ಷದ ಮಗು. ನಂಗೆ ಈ ಥರ ವಿಷಯ ನಾನು ಒಬ್ಬನೇ ಯೋಚನೆ ಮಾಡಿದಾಗ ನನಗೆ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ರೆ, ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಕ್ ಹೊರಟಿದ್ದೀನಿ ನಾನು. 3 ವರ್ಷ 3.5 ವರ್ಷ 4 ವರ್ಷದ ಮಗುನ ನಮ್ಮಪ್ಪ ಅನ್ನೋ ಮನುಷ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಓಕೆ, ಆಮೇಲೆ ಹೋಗ್ತಾ 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 ನಾವು ಆ ಮನುಷ್ಯ ಇದ್ದಾರ, ಆ ಮನುಷ್ಯ ಮಲ್ಕೊಂಡಿದೆ, ಸುಮ್ಮನೆ ಇರೋ, ಗಲಾಟೆ ಮಾಡಬೇಡ, ಅಮ್ಮ ಆ ಮನುಷ್ಯ ಬಂತ ಅನ್ನೋ ಲೆವೆಲ್ಗೆ ಹೋಗಿದ್ವಿ ನಾವು. ಅಪ್ಪ ಅಂತ ಕರೆದಿದ್ ನೆನಪಿಲ್ಲ, ಅಣ್ಣ ಅಂತ ಕರಿತಿದ್ವಿ. ನಮ್ಮ ಅಪ್ಪನಿಗೆ ಅಣ್ಣ ಅಂತ ಕರಿತಿದ್ವಿ. ಓಕೆ, ಅಪ್ಪ ಅಂದಿದ್ರೆ ಒಂದು ಭಾವ ಬರ್ತಿತ್ತೇನೋ ಆ ಟೈಮಲ್ಲಿ, ಗೊತ್ತಿಲ್ಲ. ಅಣ್ಣ ಅಂದ್ರೆ ಒಂದು ಬೇರೆ ಭಾವ ಅಲ್ವಾ. ಅಣ್ಣ ಅಂತ ಯಾಕೆ ಹೇಳ್ತಿದ್ವಿ ಅಂದ್ರೆ ನಮ್ಮಪ್ಪ ಒಂದು ಹೋಟ್ಲ್ ಬಿಸ್ನೆಸ್ ಮಾಡೋರು. ವಿವಿಪುರಂನಲ್ಲಿ ಇರೋವರೆಗೆ ಗೊತ್ತಾಗತ್ತೆ. ವಿವಿಪುರಂನಲ್ಲಿ ಸಜ್ಜನರಾವ್ ಸರ್ಕಲ್ ನಲ್ಲಿ ಫಸ್ಟ್ ಇಡ್ಲಿ ದೋಸೆ ವ್ಯಾಪಾರ ಮಾಡಕ್ ಶುರು ಮಾಡಿದ್ದು ನಮ್ಮಪ್ಪ. ಮಧ್ಯಾಹ್ನ ರೆಸ್ಟ್ ತಗೋಬೇಕು ಅವರು, ರಾತ್ರಿ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಮಧ್ಯಾಹ್ನ ಪ್ರತಿದಿನ ನಿದ್ದೆ ಮಾಡುವ ಚಟ. ನಾನು ಅಭ್ಯಾಸ ಅಂತ ಹೇಳಲ್ಲ, ಒಳ್ಳೆ ಆರೋಗ್ಯಕರವಾದ ಹವ್ಯಾಸನಂತೂ ಹೇಳಕ್ ಹೋಗಲ್ಲ. ಮಧ್ಯಾಹ್ನ ನಿದ್ದೆ ಮಾಡೋದು ಚಟ ಮಾಡ್ಕೊಂಡಿದ್ರು ಏನೋ ನಮ್ಮಪ್ಪ. ಮಕ್ಕಳು ಅಳ್ತಾರೆ, ಯಾವುದೇ ಕಾರಣಕ್ಕಾದ್ರೂ ಅತ್ತೆ ಅಳ್ತಾರೆ ಅಲ್ವಾ. ನಿದ್ದೆಗೆ ಡಿಸ್ಟರ್ಬ್ ಆಯ್ತು, ತೊಂದರೆ ಆಯ್ತು ಅಂತ ಹೇಳಿ ಹೇಗೆ ಹೊಡಿತಿದ್ರು ಅಂದ್ರೆ ನಮ್ಮಪ್ಪ ನನ್ಗೀಗೂ ನೆನಪಿದೆ. ನನಗೆ ಅಂತಲ್ಲ, ನಮ್ಮ ಅಕ್ಕಂಗೂ ಹೊಡೆದಿದ್ದಾರೆ, ತುಂಬಾ ಹೊಡೆದಿದ್ದಾರೆ. ಬಟ್ ಇಲ್ಲಿ ನನ್ನ ಬಗ್ಗೆ ಮಾತ್ರ ನಾನು ತುಂಬಾ ಮಾತಾಡಕ್ಕೆ ಇಷ್ಟಪಡ್ತೀನಿ. 4 ವರ್ಷ ಇದ್ದಾಗ ನಿದ್ದೆಗೆ ಡಿಸ್ಟರ್ಬ್ ಆಗತ್ತೆ ಅನ್ನೋ ಕಾರಣಕ್ಕೆ ಇವ್ರಿಗೆಲ್ಲ ಯಾಕೆ ಮಕ್ಕಳು ಬೇಕು ಅಂತ ಅಂತೀನಿ. ಯಾಕೆ ಮಕ್ಕಳು ಬೇಕು ಇವ್ರಿಗೆಲ್ಲ? ಹೊಡೆಯೋದು ಒಂದೇನಾ? ಇನ್ನೊಂದು 4 ವರ್ಷ ಹೋದ್ರೆ ನನ್ಗೆ 50 ವರ್ಷ ಆಗತ್ತೆ. 50 ವರ್ಷ ಹಾಫ್ ಸೆಂಚುರಿ ಮಾಡಿದ್ದೆ. ನೀನ್ ಲೈಫ್ನಲ್ಲಿ ಏನೇನ್ ಮಾಡಿದ್ಯಾ ಅಂತ ಕೇಳಿದ್ರೆ ಏನೂ ಇಲ್ಲ. ನನಗೋಸ್ಕರ ನಾನು ಒಂದಷ್ಟು ಮಾಡ್ಕೊಂಡಿದ್ದೀನಿ ಅಂತ ಇರ್ಬೋದು ಅಷ್ಟೇ. ನನ್ಗೆ ಇವತ್ತು ಅದೆಲ್ಲ ತುಂಬಾ ಕಾಡುತ್ತೆ. ಅದಕ್ಕೆ ನಿಸಾರ್ ಅಹಮದ್ ಅವ್ರದ್ದು ಒಂದು ಕವನ ನನಗೆ ನೆನಪಾಗತ್ತೆ ಇವತ್ತಿಗೂ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಕ್ರೂರ ನೆನಪೇ. ಅಂದ್ರೆ ಅವರು ಇಲ್ಲ ಸಲ್ಲದ ನೆವವ ಹುಟ್ಟಿ ಮತ್ತೆ ಹೂಡದಿರು ಮತ್ತೆ ಬರದಿರು ಮಧುರ ನೆನಪೆ ಅಂತ ಹೇಳ್ತಾರೆ. ಮಧುರ ನೆನಪು ಅಲ್ಲ ಅದು. ನನಗೆ ಖುಷಿ ಆಗತ್ತೆ. ಯಾರಿಗೂ ಇಷ್ಟೊಂದು ನೆನಪಿರಲ್ಲ. ಓಕೆ, 5 ವರ್ಷ ಅವಾಗ ಸ್ಕೂಲಿಗೆ ಸೇರಿಸ್ತಿದ್ರು. ಹಿಂಗ್ ಮುಟ್ಸಿದ್ರೆ ಕಿವಿ ಮುಟ್ಟಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಕೊಳ್ತಿದ್ರು. ಅವಾಗ ಬೇಬಿ ನರ್ಸರಿ, LKG UKG ಅಂತದ್ದೇನು ಇರ್ಲಿಲ್ಲ. ನನ್ಗೆ ಅಲ್ಲಿ ಟೀಚರ್ಸ್ ಎಲ್ಲ ತುಂಬಾ ನನ್ಗೆ ಇವತ್ತಿಗೂ ಹೆಸರು ನೆನಪಿರುತ್ತೆ. ಕೆಲವ್ರಿಗೆಲ್ಲ ಹೆಸರು ನೆನಪಿರೋದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಹೆಸರು ತಿಪ್ಪಮ್ಮ, ಸೆಕೆಂಡ್ ಸ್ಟ್ಯಾಂಡರ್ಡ್ ರಂಗನಾಯಕಿ, ಥರ್ಡ್ ಸ್ಟ್ಯಾಂಡರ್ಡ್ ಮಂಜುಳಾ, ಫೋರ್ತ್ ಸ್ಟ್ಯಾಂಡರ್ಡ್ ಪದ್ಮಮ್ಮ, ಫಿಫ್ತ್ ಸ್ಟ್ಯಾಂಡರ್ಡ್ ಅನುಸೂಯ, 6th ಸ್ಟ್ಯಾಂಡರ್ಡ್ ಪದ್ಮಬಾಯಿ, 7th ಸ್ಟ್ಯಾಂಡರ್ಡ್ ವಿಜಯ ಮೇಡಮ್ ಅಂತ. ನಂಗೆ ಇವತ್ತು ತುಂಬಾ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ನನ್ಗೆ ಪ್ರೀತಿ ಕೊಟ್ಟಿದ್ದಾರೆ ಅವರೆಲ್ಲ. ನಮ್ಮ ಮನೆಯ ಎಲ್ಲ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಒಂಥರ ಪ್ರೀತಿ ಕೊಟ್ಟರು. ಆಮೇಲೆ ಅದು ಹೆಣ್ಮಕ್ಳು ಸ್ಕೂಲ್ ಆಗಿತ್ತು. 7th ಸ್ಟ್ಯಾಂಡರ್ಡ್ ವರೆಗೂ ಬರೀ ಗಂಡ್ಮಕ್ಳು ಓದೋದು. ಆಮೇಲೆ 7th ಆದ್ಮೇಲೆ ಬೇರೆ ಸ್ಕೂಲ್ಗೆ ಹೋಗ್ಬೇಕು, ಅಲ್ಲಿ ಇರೋ ಹಾಗಿಲ್ಲ. ಹಾಗೆ ಒಂಥರ ಹೆಣ್ಮಕ್ಳು ತರಾನೇ ಅಲ್ಲಿ ಕುಂಟೆಬಿಲ್ಲೆ ಆಡೋದು, ಆಮೇಲೆ ಎಲಾಸ್ಟಿಕ್ ಆಡೋದು, ಅದನ್ನ ಜಾಸ್ತಿ ನಾನು ಆಡ್ತಿದ್ದು. ಗಂಡ್ಮಕ್ಳ ಜೊತೆ ಜಾಸ್ತಿ ಸೇರ್ತಿರ್ಲಿಲ್ಲ. ಯಾಕಂದ್ರೆ ಭಯ ಪಟ್ಕೊಂಡು ಹೊಡಿಸ್ಕೊಂಡು ಇರೋದ್ರಿಂದ ಅದೊಂಥರ ಏನೋ ಭಯ ಇತ್ತೇನೋ ಅಲ್ವಾ. ಈ ಹೆಣ್ಮಕ್ಳಂದ್ರೆ ಬರೋ ಶ್ರೀಧರ ಬರೋ ಕುಂಟೆಬಿಲ್ಲೆ ಆಡೋಣ ಅಂತ ಹೇಳಿ ಕರೆದು ಆಟ ಆಡ್ಸ್ಕೊತಿದ್ರು. ಅವಾಗ ಗಂಡ್ಮಕ್ಳಿಗೆಲ್ಲ ಭಯ, ಅವ್ನು ಕರಿಬೇಡ್ರು ಶ್ರೀಧರ್, ನಾವು ಯಾವಾಗ್ಲೂ ಹೆಣ್ಮಕ್ಳ ಜೊತೆ ಆಟ ಆಡ್ತಿರ್ತಾನೆ ಅಂತ ಹೇಳಿ ಆ ತರ ಇರೋದು. ಆ ಹೆಣ್ಣು ಮಕ್ಕಳ ಒಂದು ಫೀಲಿಂಗ್ಸ್ ನನ್ನಲ್ಲಿ ಜಾಸ್ತಿ ಆಯ್ತೇನೋ ಅವಾಗ. ಯಾಕಂದ್ರೆ 7 ವರ್ಷ ನಾನು ಹಾಗೆ ಬೆಳೆದಿದ್ದು. ಮನೇಲೂ ಹೆದರಿಕೆ. ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ಹೇಳೋದು, ಸ್ಕೂಲ್ಗೆ ಹೋಗೋದು, ಮಧ್ಯಾಹ್ನ ಏನ್ ಕೊಟ್ಟು ಕಳ್ಸಿರ್ತಿರೋ ತಿನ್ನೋದು. ಏನ್ ಕೊಟ್ಟು ಕಳ್ಸಿದ್ದಾರೆ ಅಂದ್ರೆ ಅದೇ ಇಡ್ಲಿ ಚಿತ್ರಾನ್ನ, ಇನ್ನೇನು ಇಲ್ಲ ನಮ್ಮ ಲೈಫ್ ನಲ್ಲಿ. ಎಷ್ಟೋ ವರ್ಷಗಳು ಅದೇ ಹೋಟ್ಲಲ್ಲಿ. ರಾತ್ರಿ ಇಡ್ಲಿ ಮಿಕ್ಕಿದ್ರೆ ಆ ಇಡ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ಗೊತ್ತಿರುತ್ತೆ. ಇಡ್ಲಿ ಉಪ್ಪಿಟ್ಟು ಮಾಡೋದು, ಅದನ್ನ ಬಾಕ್ಸ್ ಹಾಕೋದು, ತಗೊಂಡು ಹೋಗೋದು. ಮಧ್ಯಾಹ್ನ ಅದು ಅಳ್ಸೋಗ್ತಿತ್ತು. ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಇಡೋದು, ಯೂನಿಫಾರ್ಮ್ ಬಿಚ್ಚಾಕೋದು, ಗಾಡಿ ಹೋಗುದು. ದಿಸ್ ಈಸ್ ದ ಲೈಫ್ ಅಂತ ಆಗ್ಲೇ ಪಾಠ ಹೋಯ್ತು ನನಗೆ. ಸ್ಕೂಲಿಂದ ಬರೋದು, ಹೋಟ್ಲು ಕೆಲ್ಸಕ್ಕೆ ಹೋಗೋದು, ಸ್ಕೂಲಿಂದ ಬರೋದು, ಪ್ಲೇಟ್ ತೊಳೆಯೋದು,
ನನ್ಗೇನು ಅನ್ಸಿಲ್ಲ, ಇವತ್ತಿಗೂ ಹಾಗೆ ಅನ್ಸುತ್ತೆ. ದುಡಿಯೋದು ಒಂದೇ ಲೈಫಲ್ಲಿ ಅಂತ, ಇನ್ನೇನು ಇಲ್ಲ. ನೋ ಎಂಟರ್ಟೈನ್ಮೆಂಟು, ನೋ ಆಟ, ನೋ ಜೂಟಾಟ, ನೋ ಏನು ಇಲ್ಲ. ಅದೇನೋ ಐಸ್ ಪೈಸ್ ಅಂತೆ, ಡಬ್ಬ ಅಂತೆ, ಏನು ಇಲ್ಲ. ಬರೀ ಸ್ಕೂಲ್ಗೆ ಹೋಗು, ಈವ್ನಿಂಗ್ ಕೆಲ್ಸಕ್ಕೆ ಹೋಗು, ಅಷ್ಟೇ ಇದ್ದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ಅದಾದ್ಮೇಲೆ ಆ ಸ್ಕೂಲ್ನಲ್ಲಿ ನನ್ಗೆ ಇವತ್ತು ನೆನಪಿದೆ, ಆ ಸ್ಕೂಲ್ ಡೇಸ್ಗೆ ನಾನು ಚೆನ್ನಾಗಿ ಹಾಡ್ತಿದ್ದೆ. ಆಮೇಲೆ ರ್ಯಾಂಕ್ ಸ್ಟೂಡೆಂಟ್ ನಾನು ಹೇಳೋಕೆ ಹೆಮ್ಮೆ ಪಡ್ತೀನಿ. ನಾನು ರ್ಯಾಂಕ್ ಸ್ಟೂಡೆಂಟ್, ಆಮೇಲೆ ಮೆರಿಟ್ ಸ್ಟೂಡೆಂಟ್. ನಾನು 8th ಸ್ಟ್ಯಾಂಡರ್ಡ್ ನಲ್ಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ 3 ವರ್ಷನೂ ನಂಗೆ ಮೆರಿಟ್ ಕೊಟ್ಟಿದ್ದಾರೆ RV ಸ್ಕೂಲ್ ನಲ್ಲಿ. ಆ ಮೆರಿಟ್ ಕೊಟ್ಟಾಗ ಮನೆಯಲ್ಲಿ ಹೆಮ್ಮೆ ಪಡೋದಿದೆ ಅಲ್ವಾ, ಎಷ್ಟೇ ಯಾರು ಇಲ್ಲ. ನನ್ ಮಗ ಮೆರಿಟ್ ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಅಷ್ಟು ದೊಡ್ಡ ಕಪ್ಪು ಆ ಥರದ್ದೆಲ್ಲ ಕೊಡೋರು, ಅದನ್ನ ತೋರಿಸಿ ಯಾರು ತೋರ್ಸೋದು? ಆ ಟೈಮಲ್ಲಿ ನಾನು ಎಲ್ಲೋ ಬಿಕಾರಿ ತರ ಇದ್ದೆ ನಾನು. ಅಲ್ಲೇನೋ ಹೆಲ್ಪ್ ಮಾಡೋದು, ಸ್ಕೂಲ್ಗೆ ಹೋಗ್ತಾ ಇದ್ದೆ. ಓಕೆ. ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿದ್ದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ನಮ್ಗೆ ರಂಗನಾಯಕಿ ಮೇಡಮ್ ಅಂತ ಟೀಚರ್, ನಮ್ಗೆ ನಮ್ ಕ್ಲಾಸ್ ಟೀಚರ್ ಅಂತ. ಓಕೆ. ತುಂಬಾ ಚಂದ ನಮ್ದು. ಅವಾಗೆಲ್ಲ ಗೋಡೆ ಇಲ್ಲ ಕ್ಲಾಸ್ಗಳಿಗೆ, ಕರ್ಟನ್ಸ್. ಜೋರಾಗಿ ಪಾಠ ಮಾಡೋದಿಲ್ಲ ಟೀಚರ್ಸ್ಗಳು, ಪಕ್ಕದ ಕ್ಲಾಸ್ಗೆಲ್ಲ. ಇವಾಗ CC ಕ್ಯಾಮ್ರಾ ಅದು ಇದು ಎಲ್ಲ, ಈಗಂತೂ ತುಂಬಾ ಈಗ ಖುಷಿ ಆಗತ್ತೆ ನಂಗೆ, ಎಷ್ಟೆಲ್ಲ ಡೆವಲಪ್ ಆಗಿದೆ ಅಲ್ವಾ. ಇವಾಗ ಮಕ್ಕಳು ಕೂತ್ಕೊಳ್ಳೋ ಟೇಬಲ್ಸ್ಗಳು, ನಾವ್ ಅವಾಗ ಮನೆ ಮೇಲೆ ಕೂತ್ಕೋತಿದ್ವಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ನಮ್ಮ ಟೀಚರ್, ನಮ್ ರಂಗನಾಯಕಿ ಮೇಡಮ್ ನಮ್ಮ ಗಾಡಿಗೆ ಬರೋರು ದೋಸೆ ತಿನ್ನಕ್ಕೆ. ಅಲ್ಲಿ ಎರಗಡ್ಡು ದೋಸೆ ఏంటి ಅಂತ, ಈರುಳ್ಳಿ ದೋಸೆ ಅಲ್ವಾ. ತೆಲುಗು ಶೆಟ್ರು ಜಾಸ್ತಿ ಅಲ್ಲಿ. ನಮ್ಮ ಅಂಗಡಿನಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ನಾವು. ತುಂಬಾ ಸಾಫ್ಟ್ ಇಡ್ಲಿ, ಚಟ್ನಿ, ದೋಸೆ ತುಂಬಾ ಚೆನ್ನಾಗಿ ಮಾಡ್ತಿದ್ರು ನಮ್ಮಪ್ಪ. ಅಲ್ಲಿ ಬರೋರು ನಮ್ಮ ಟೀಚರು. ಆಮೇಲೆ ಅಲ್ಲೇ ಹಿಂದಗಡೆ ಉದಯ ಕಲಾನಿಕೇತನ ಅಂತ ಇತ್ತು. ಉದಯ್ ಕುಮಾರ್ ಅವರು ಗೊತ್ತಿದೆ ನಿಮ್ಗೆ? ಉದಯ್ ಕುಮಾರ್ ಅಂತ, ಅವ್ರ ಮಗಳು ಬಾಲಿ ಅಂತ, ಅವರು ಚಿಕ್ಕವ್ರವರು. ಮತ್ತೆ ಅವರ ಮಗ ವಿಜಯ್ ಧ್ವಜ್ ಅಂತ. ಅಲ್ಲಿ ತುಂಬಾ ಆರ್ಟಿಸ್ಟ್ಗಳು ಬರೋರು. ಸೀರಿಯಲ್ ಮೊದಲು DD1 ಸೀರಿಯಲ್ ಶುರು ಆಗಿದ್ದೆ ಆ ಒಂದು ಗ್ರೂಪ್ ಇಂದ. ಆದ್ರೆ ಹಿಂಭಾಗದಲ್ಲಿ ನಾವು ವ್ಯಾಪಾರ ಮಾಡ್ತಿದ್ವಿ. ಅಲ್ಲಿರೋ ಆರ್ಟಿಸ್ಟ್ ಗಳೆಲ್ಲ ನಮ್ ಗಾಡಿಗೆ ಬಂದು ಇಡ್ಲಿ ತಿನ್ಕೊಂಡು ಹೋಗೋರು. ಶಿವರಾಮಣ್ಣ ಬರೋರು ನಮ್ ಗಾಡಿಗೆ. ಶಿವರಾಮ್ ತೀರ್ಕೊಂಡ್ರು ಅವರು. ಶಿವರಾಮಣ್ಣ ನನ್ ಗಾಡಿಗೆ ಬರೋರು. ಅವ್ರು ಬಂದು ಅವಾಗ 25 ಪೈಸಾನು ಇಡ್ಲಿ, ₹1 4 ಇಡ್ಲಿ. ನಿಜವಾಗಿ ನಾನು ಹೇಳ್ತಿರೋದು 85 ನಾನು ಹೇಳ್ತಿರೋದು. ಓಕೆ. 85, 86 ಬರೋರು. 3 ಇಡ್ಲಿ ತಗೊಂಡು ₹1 ಕೊಡೋರು. 25 ಪೈಸಾ ಕೊಟ್ರೆ ಹೇಳ್ಕೊಳ ನೀನ ಹೇಳ್ಕೊಳ ಅಂತ ಹೇಳೋರು. ಆ ಟಿಪ್ಸ್ ಅಂತ ಕೊಡೋರಲ್ವಾ. 25 ಪೈಸಾ ಅಂದ್ರೆ ಗ್ರೇಟ್, ಅದು ಪುಟಾಣಿ ಇರೋದು. ಅದನ್ನ ಇಟ್ಕೊತಿದ್ದೆ, ಖುಷಿ ಆಗೋದು. ದೇವರು ಕೆಲವರಿಗೆ ಗಳಿಸೋ ಕೊಡೋ ಬುದ್ಧಿ ಕೊಡ್ತಾನೆ, ಆದ್ರೆ ಉಳಿಸ್ಕೊಳ್ಳೋ ಬುದ್ಧಿ ಕೊಡಲ್ಲ. ನಮ್ಮಪ್ಪಂಗೆ ನನ್ಗೆ ಆಗಿತ್ತೇನೋ ಗೊತ್ತಿಲ್ಲ. ಏನೇ ಆದ್ರೂ ಅಪ್ಪನೇ. ಅಪ್ಪನ ಜವಾಬ್ದಾರಿನೇ. ನಾನು ಒಂದು ಅಪ್ಪ ಆದವು, ನಿಮ್ಗೂ ಒಂದು ಅಪ್ಪ ಇದ್ದವ್ರೆ. ಅದು ಹೆಣ್ಣು ಮಕ್ಕಳ ತಂದೆನೋ ಗಂಡು ಮಕ್ಕಳ ತಂದೆನೋ. ಪ್ರಪಂಚದಲ್ಲಿ ಮಕ್ಕಳನ್ನ ಹುಟ್ಟಿಸೋ ಅಧಿಕಾರ ಅವನಿಗಿದೆ ಅಂತ ಹೇಳಿದ್ರೆ, ಅವನ್ನ ಚೆನ್ನಾಗಿ ಸಾಕಿ ಬೆಳೆಸೋ ಅಧಿಕಾರ ಅವನಿಗೆ ಇರೋದು. ಬೇರೆ ಯಾರೋ ಮನೇಲಿ ಬಿಟ್ಬಿಟ್ಟು ಅವನನ್ನ ದುಡಿಸ್ಕೊಂಡು ಕೆಲಸ ಮಾಡೋದು ಅಲ್ಲ. ಅಂಥವ್ರಿಗೆ ಯಾಕೆ ಮಕ್ಕಳು ಬೇಕು ಅಂತೀನಿ. ಕರೆಕ್ಟ್. ಅಂಥವ್ರಿಗೆ ಯಾಕೆ ಮಕ್ಕಳು ಬೇಕು ಅಂತೀನಿ. ವರ್ಷಗಳಲ್ಲಿ ಎಷ್ಟಾಗಿದ್ಯೋ ಈ ತರದ್ದು, ತುಂಬಾ ಆಗಿದೆ. ಅದು ನಂಗೆ ತುಂಬಾ ನೆನಪಿದೆ. ಅದು ಎಲ್ಲವನ್ನೂ ಹೇಳಕ್ಕಾಗಲ್ಲ, ಬಟ್ ಅದ್ರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಮಾತ್ರ ನಾನು ಹೇಳ್ಬೇಕಾಗತ್ತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹಾಲು ತಗೊಂಡ್ ಬರ್ಬೇಕು. ಅವಾಗೆಲ್ಲ ನಂದಿನಿ ಹಾಲ್ ಬೂತ್ ಬೇರೆ ತರ ಇತ್ತು, ನೀವು ನೋಡಿದಿರೋ ಗೊತ್ತಿಲ್ಲ. ಅವಾಗೆಲ್ಲ ಪ್ಯಾಕೆಟ್ ಹಾಲ್ಗಳಿರ್ಲಿಲ್ಲ. ಅವಾಗ ಅರ್ಧ ಲೀಟ್ರ್ ಬೇಕು ಅಂದ್ರೆ ಒಂದು ಕಾಯಿನ್ ಕೊಡೋರು. ಆ ಕಾಯಿನ್ ಹಾಕಿದ್ರೆ ಅರ್ಧ ಲೀಟ್ರ್ ಹಾಲು ಬರೋದು, ಪಾತ್ರೆ ಕೆಳಗಡೆ ಇಟ್ಟರೆ. ಆ ಥರ ಸಿಸ್ಟಮ್ ಅದು. ಈಗಲೂ ಆ ಬೂತ್ಗಳಿದೆ, ಬಟ್ ಆ ಬೂತ್ನ ಕ್ಲೋಸ್ ಮಾಡಿ ಅಲ್ಲಿ ಪ್ಯಾಕೆಟ್ ಹಾಲು ಮಾರ್ತಾರೆ. ಹಳೆಯ ಏರಿಯಾಗಳಲ್ಲಿ ಇವತ್ತು ಆ ಬೂತ್ಗಳಿದೆ. ಅಲ್ಲಿ ಕಾಯಿನ್ ಹಾಕಿದ್ರೆ ಅರ್ಧ ಲೀಟ್ರ್ ಹಾಲು, ಎಂಥ ಗಟ್ಟಿ ಹಾಲು ಬರ್ತಿತ್ತು ಅಂದರೆ ನಂದಿನಿ ಅವ್ರದ್ದು. ಎಂಥ ಹಾಲು ಮೇಡಮ್ ಅದು. ನಿಜವಾಗ್ಲೂ ಒಂದು ಖುಷಿ ಅಂದರೆ ಕಾಯಿನ್ ಹಾಕಿದ್ರೆ ಹಾಲು ಬರುತ್ತಲ್ಲ ಅಂತ ಮಕ್ಕಳಿಗೆ ಅದೇ ಇರೋದು. ನನ್ನ ಜೊತೆಗೆ ಯಾರು ಬಂದರೆ ಮಮ್ಮಿ ಏನು ಎಸ್ತಾನೆ, ಮಮ್ಮಿ ಏಯ್ ಉದ್ರ ಅಂತ ಅವ್ರು ನಾನು ಕೇಳಿಸ್ಕೊತಿರ್ತಿದ್ನಲ್ಲ. ಆ ಖುಷಿಗೆ ನಾನು ಉದ್ದ ಬೇರೆ ಅಲ್ವಾ, ನಾನು ಹಂಗೆ ಹಾಕಿ ಆ ಖುಷಿಗೆ ಬೆಳಿಗ್ಗೆನೇ ಎಬ್ಸ್ಬಿಟ್ಟು ಕಳಿಸೋನು ಹಾಲು ತೊಗೊಂಡ್ಮ ಅಂತ. ಒಳ್ಳೆ ಕೆಲಸಗಾರ. ನಾನು ಒಳ್ಳೆ ಕೆಲಸಗಾರನೇ. ನಾನು
ಯಾವ ಕೆಲಸ ಹೇಳಿದ್ರೂ ಮಾಡ್ತೀನಿ ಬೇಜಾರಿಲ್ಲದೆ. ಓಕೆ, ವರ್ಕೋಹಾಲಿಕ್ ಅದು ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿರೋದು, ನಮ್ಮಮ್ಮನೂ ಹೇಳ್ಕೊಟ್ಟಿರೋದು ಅದು. ಅಲ್ಲೊಂದಷ್ಟು ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ ಮನೆಯಿಂದ ಮಾಡ್ಕೊಳ್ಳೋಣ, ಈ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಮನೆ ಚಿಕ್ಕ ರೂಮ್ ಮಾಡ್ಕೊಂಡಿದ್ದೆ, ಪುಟಾಣಿ ರೂಮ್ ಮಾಡ್ಕೊಂಡಿದ್ದೆ. ಆ ರೂಮನ್ನೇ ನನ್ನ ಸ್ವರ್ಗ. ಎಷ್ಟು ಚೆಂದ ಮಾಡ್ಕೊಂಡಿದ್ದೆ ಅಂದರೆ, ಆ ರೂಮಲ್ಲಿ ನಾನು ಆ ಟೈಮಲ್ಲಿ ನನ್ನ ಸಂಪಾದನೆಯಲ್ಲಿ ನನಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಇಟ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಒಂದು ಫ್ಯಾಮಿಲಿ ಮಾಡ್ಬೋದಲ್ಲಿ ಆ ಥರದ್ದೊಂದು ಚಿಕ್ಕದೊಂದು ನನ್ನ ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದ್ದೆ. ಸಿನಿಮಾಲಾಗಿದ್ದು ಲೈಫಲ್ಲಿ ಆಗಲ್ಲ, ಲೈಫಲ್ಲಾಗಿದ್ದು ಸಿನಿಮಾಲಿ ಆಗಲ್ಲ ಅಂತ ಹೇಳ್ತಾರೆ. ಆ ಕಥೆಗಳು ಮತ್ತೆ ಮರುಕಳಿಸುತ್ತದು. ಸಿನಿಮಾನೇ ಜೀವನ, ಜೀವನನೇ ಸಿನಿಮಾ. ಇಲ್ಲಿ ನಡೆಯೋದನ್ನೇ ಅಲ್ಲಿ ತೋರಿಸ್ತಾರೆ. ಬಟ್ ಎಕ್ಸ್ಟ್ರಾ ಒಂಥರ ಅದು ವಿಜೃಂಭಣೆಯಿಂದ ತೋರಿಸ್ತಾರಲ್ವ. ಹಾಗಾಗಿ ಅದೊಂಥರ ಏನು ಹೇಳ್ತೀವಿ, ಒಂಥರ ಮಿಕ್ಸ್ಚರ್, ಚೋಚೋವದು. ಏನೋ ಅದೇನೋ ಒಂದು ವರ್ಡ್ ಬರುತ್ತೆ, ನಂಗೆ ನೆನಪು ತಕ್ಷಣ ಬರ್ತಿಲ್ಲ, ಆ ಥರ ಆಗೋಯ್ತು. ಸರ್, ಇಷ್ಟೆಲ್ಲ ಆದಮೇಲೆ ಲೈಫಲ್ಲಿ ಎಲ್ಲದನ್ನು ಆ ಸ್ಮೈಲ್ ಅನ್ನೋದ್ರ ಇರುತ್ತಲ್ಲ, ನಿಮ್ಮ ಮುಖದಲ್ಲಿ ಬರೋ ಸ್ಮೈಲಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಹಾಂ, ಇಷ್ಟೆಲ್ಲ ಆಗಿದೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲಿಲ್ಲ. ಇದು ಗತಿಸಿದೆ ಅಂತ ಹೇಳ್ತೀವಿ, ಕನ್ನಡದ ಸೂಪರ್ ವರ್ಡ್ ಅದು. ಇದು ಗತಿಸಿದೆ, ಇದು ಘಟಿಸಿದೆ ಅಂತ. ಅಂದರೆ ಘಟಿಸಿದೆ ಅಂತ ಹೇಳಿದ್ರೆ ಆಗಿದೆ, ಗತಿಸಿದೆ ಅಂದರೆ ಆಗೋಗಿದೆ. ಅಷ್ಟೇ ನಾನು ಇಷ್ಟಪಡೋದು. ಅದು ಮತ್ತೆ ಅದೆಲ್ಲ ಒಂದು ನೆನಪಾಗಿ ಉಳ್ಕೊಂಡಿದೆ ಅಷ್ಟೇ. ಅದ್ರ ಬಗ್ಗೆಲ್ಲ ಯೋಚನೆ ಮಾಡೋಕ್ಕೆಲ್ಲ ಹೋಗಲ್ಲ. ಬಟ್ ಐ ಆಮ್ ತುಂಬ ಖುಷಿ ಪಡ್ತೀನಿ, ಅದೇ ನನ್ನ ಸ್ಮೈಲು. ಇದನ್ನೆಲ್ಲ ಹೇಳ್ಕೋಬೇಕು ಅಂದರೆ ತುಂಬ ಖುಷಿ ಪಡ್ತೀನಿ ನಾನು, ಎಂಜಾಯ್ ಮಾಡ್ತೀನಿ ನಾನು. ಖುಷಿನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಒಬ್ಬರ ಹತ್ರ ಇದು ಒಂದು ರೂಲ್ಸ್ ಅಲ್ವಾ. ಈಗ ಯಾರೋ ಒಬ್ಬರು ತುಂಬ ಖುಷಿಯಾಗಿರ್ತಾರೆ, ನನ್ನ ಸ್ನೇಹಿತನೇ ಅಂತ ಅಂದ್ಕೊಳ್ಳಿ. ಅವ್ರ ಹತ್ರ ಹೋಗ್ತೀನಿ, ನನ್ನ ದುಃಖನ, ನನ್ನ ನೋವನ್ನು, ನನ್ನ ಸಂಕಟನ, ನನ್ನ ಅಳಲನ್ನು ಎಲ್ಲ ಅವನ ಹತ್ರ ಹೇಳ್ಕೊಂಡ್ರೆ ಅವನ ಸಂತೋಷದ ಸಮಯವನ್ನು ನಾನು ಹಾಳು ಮಾಡಿದಾಗೆ ಅಲ್ವಾ. ಯಾಕೆ ಹೇಳ್ಕೋಬೇಕು? ಆಮೇಲೆ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾರ? ಈಗ ಎಲ್ರಿಗೂ ಸಂತೋಷದ ಕ್ಷಣಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಗ್ನಗ್ತಾನೆ ಹೇಳಬೇಕು, ಗೋಳು. ಹಾಗಾಗಿ ಆ ಸ್ಮೈಲ್ನ ನಾನು ಮೇಂಟೈನ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಆ ಥರ ತುಂಬ ಗಾಢವಾಗಿ ಯೋಚನೆ ಮಾಡ್ಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ, ಇದು ಆಗಿದೆ ಒಂದು ಸಲ. ಈಗ ನಮ್ಮ ರಾಷ್ಟ್ರಪತಿಗಳಿಂದ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿತ್ತು, ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಮತ್ತು ನಮ್ಮ ಮೈಸೂರು ಇದ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಒಂದಾಗಿತ್ತು. ಆಗ ನಾನು ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕ್ಯಾರೆಕ್ಟರ್ ಮಾಡಿದ್ದೆ. ಒಬ್ಬರು ವೆಂಕಟ್ರಾಮ್ ಅಂತ ದೊಡ್ಡ ಆರ್ಟಿಸ್ಟು, ಸೀನಿಯರ್ ಆರ್ಟಿಸ್ಟು. ಅವರು ಮಾಯಾಮೃಗ ಸೀರಿಯಲ್ನಲ್ಲಿ ತುಂಬ ಚೆಂದ ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ಒಂದು ಸುಧಾರಾಣಿ ಅವರ ಮಾವ ಆಗಿ ಮಾಡ್ತಿದ್ದಾರೆ. ಅವರು ಅದರಲ್ಲಿ ವಿಶ್ವೇಶ್ವರಯ್ಯನ ಪಾತ್ರ ಮಾಡ್ತಿದ್ರು. ನಾನು ಅದರಲ್ಲಿ ನಾಲ್ವಡಿ ಕೃಷ್ಣರಾಯರ ಒಡೆಯನ ಪಾತ್ರ. ಇನ್ನೂ ಪಾತ್ರಕ್ಕೆ ರೆಡಿ ಆಗಿರಲಿಲ್ಲ. ನಾನು ಒಂದು ಕಡೆ ಹೋಗಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೆ. ಅಂದರೆ ನಾನು ಏನೇನೋ ಯೋಚನೆ ಮಾಡ್ತೀನಿ ಅಂತ ಅಲ್ಲ, ನನ್ನ ಒಂಟಿತನವನ್ನು ನಾನು ಹಾಗೆ ಕಳೆಯೋದು. ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿರ್ತೀನಿ, ಏನೋ ಎಂಜಾಯ್ ಮಾಡ್ತಿರ್ತೀನಿ ತಲೆಯಲ್ಲಿ. ಓಕೆ, ಇದ್ದಕ್ಕಿದ್ದಾಗ ಯಾರೋ ಒಬ್ಬರು ಬಂದು ಏನಪ್ಪ ಅಂದರು. ಈಗ ನೋಡಿದಾಗ ತುಂಬ ಖುಷಿ ಆಯಿತು. ನಾನು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದೆ. ಕೂತ್ಕೊಳ್ಳಿ ಸರ್. ಏನಪ್ಪ ನಿನ್ನ ಹೆಸರು? ಸರ್ ಶ್ರೀಧರ ಸರ್ ಅಂತ ಹೇಳಿದೆ. ಅವರು ಸೀನಿಯರ್ ಅಲ್ಲ, ಖುಷಿಯಾಗಿ ಸರ್ ಶ್ರೀಧರ ಸರ್. ಏನು ಯೋಚನೆ ಮಾಡ್ತಾ ಇದೆಯಾ? ಅಷ್ಟೊಂದೆಲ್ಲ ಯೋಚನೆ ಮಾಡಬಾರ್ದು, ಇನ್ನು ನಿನ್ನ ಚಿಕ್ಕ ವಯಸ್ಸು. ಏನು ಅಂತ ತಲೆ ಮೇಲೆ ಏನು ಬಿದ್ದಿದೆ ನಿನಗೆ? ನಗ್ನಗ್ತಾ ಖುಷಿಯಾಗಿರಬೇಕು, ಅಷ್ಟೊಂದೆಲ್ಲ ಯೋಚನೆ ಮಾಡಬಾರ್ದು. ಏನೋ ಯೋಚನೆ ಮಾಡ್ತಾ ಇದೆಯಾ, ನಿನ್ನ ಒಳಗೆ ಏನೋ ಒಂದಷ್ಟು ಇದೆ, ಯಾರ ಹತ್ರನೂ ಹೇಳ್ಕೋಬೇಕು ಇದನ್ನೆಲ್ಲ ಅಂತ ಒಂದಷ್ಟು ಇದೆ. ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ ನಿನಗೆ. ಹೇಳ್ಕೊಳಕ್ಕಾಗ್ತಿಲ್ವೋ, ಅಥವಾ ಹೇಳ್ಕೊಳಕ್ಕೆ ಯಾರೂ ಸಿಗ್ತಿಲ್ವೋ, ಅಥವಾ ಹೇಳ್ಕೊಳಕ್ಕೆ ಅವ್ರ ಮೇಲೆ ನಂಬಿಕೆ ಇಲ್ವೋ, ಅದು ನಾನು ಅದನ್ನೆಲ್ಲ ಕೇಳೋಕ್ಕೆ ಹೋಗಲ್ಲ. ಆದರೆ ಏನೋ ಹೇಳ್ಕೋಬೇಕು ನೀನು ಯಾರ ಹತ್ರನೂ. ಎಲ್ಲ ಒಂದು ಕಡೆ ಹೇಳ್ಕೊಂಬಿಡು ಸಾಕು, ಎಲ್ಲವನ್ನ ಹೇಳ್ಕೊಂಬಿಡು ಪೂರ್ತಿಯಾಗಿ. ತುಂಬ ಇದೆ. ಹೆಂಗೆ ಹೇಳಿದ್ರು ಅಂದರೆ ಅವರು, ನಾನು ಅವರನ್ನೇ ನೋಡ್ತಿದ್ದೀನಿ, ಅವ್ರ ಕಣ್ಣುಗಳನ್ನೇ ನೋಡ್ತಿದ್ದೀನಿ. ಇವರು ಯಾರು ನನಗೆ ಹೇಳೋಕ್ಕೆ? ಯಾರು? ನನ್ನ ಬಗ್ಗೆ ಏನು ಗೊತ್ತು ಅವ್ರಿಗೆ? ಮೊದಲನೇ ಸರ್ತಿ ನಾನು ಅವರನ್ನು ಮುಖಾಮುಖಿಯಾಗಿ ಭೇಟಿ ಮಾಡ್ತಿರೋದು, ಅವರು ನನ್ನನ್ನು ನೋಡ್ತಿರೋದು. ಹೆಂಗೆ ಹೇಳ್ತಾರೆ? ಆಗ ಅನಿಸ್ತು, ಅನುಭವ ಎಲ್ಲವನ್ನು ಓದಿಸುತ್ತೆ.
ಅನುಭವ ಇರೋರಿಗೆ ಯಾವ ಮುಖ ನೋಡಿದ್ರು ಒಂದು ರೀಡ್ ಮಾಡೋ ಶಕ್ತಿ ಅವ್ರಿಗಿದೆ. ಯಾಕಂದರೆ ಜೀವನವನ್ನು ಅವ್ರು ಅಷ್ಟು ಚೆಂದ ತಗೊಂಡಿರ್ತಾರೆ ಅಂತ ನನಗೆ ಆಗ ಅನ್ನಿಸ್ತು. ಆಮೇಲೆ ನನಗೆ ಈ ಗಿಡಗಳು ಅಂದರೆ ತುಂಬ ಇಷ್ಟ, ಪ್ರಾಣಿ ಪಕ್ಷಿಗಳು ಅಂದರೆ ತುಂಬ ಇಷ್ಟ, ದೇವ್ರು ಅಂದರೆ ತುಂಬ 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 ಇಷ್ಟ ನನಗೆ. ನಾನು ಏನೇ ಹೇಳಬೇಕಾದ್ರೂ ದೇವ್ರ ಹತ್ರ ಹೇಳ್ಕೊತೀನಿ. ಏನು ಹೇಳಬೇಕಾದ್ರೂ ನೋವಿರ್ಬೋದು, ಸಂತೋಷ ಇರ್ಬೋದು, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಬರ್ತೀನಿ ಕಣೋ ಬಾಯ್, ದೇವ್ರು ನನ್ನ ಹತ್ರ ಮಾತಾಡ್ತಾರೆ, ನಿಜ ಮಾತಾಡ್ತಾರೆ ನನ್ನ ಹತ್ರ. ನನಗೆ ಹಂಗೆ ಅನಿಸುತ್ತೆ. ಬರ್ತೀನಿ ಕಣೋ ಬಾಯ್, ಹೋದರೆ ಬರ್ದೇನೂ ಇರ್ಬೋದು, ಬಂದರೆ ನಿಂಗೊಂದು ಹಾಯ್ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿಬಿಟ್ಟೇ ಹೋಗೋದು. ಇದು ಸತ್ಯ. ಹೋದರೆ ನಾನು ಬರದೇ ಇರ್ಬೋದು, ಮತ್ತೆ ನಿನ್ನ ನೋಡದೇ ಇರಬಹುದು. ಆದರೆ ಬಂದರೆ ಬಂದಿದ್ದಕ್ಕೆ, ನೀನು ನನ್ನಲ್ಲಿ ಕರೆಸ್ಕೊಂಡಿದ್ದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳ್ತೀನಪ್ಪ ಅಂತ ಹೇಳಿ ಹಾಯ್ ಬಾಯ್ ಎರಡೂ ಹೇಳಿ ಹೋಗ್ತೀನಿ. ಆ ಥರ ಒಂದು ಸ್ಮೈಲನ್ನು, ಖುಷಿಯನ್ನು ತಗೋತೀನಿ. ದೇವಸ್ಥಾನಕ್ಕೆ ಹೋದಾಗ ಒಂದು 2-3 ದೇವರ ನಾಮಗಳನ್ನು ಹಾಡ್ತೀನಿ ನಾನು. ಒಂದಷ್ಟು ವರ್ಷಗಳು ಆ ಹಾಡು ಅನ್ನೋದೇ ನಿಂತೋಗಿತ್ತು ನನ್ನಲ್ಲಿರೋ. ಆ ಹಾಡುಗಾರಿಕೆ ಅಂತ ಏನೋ ಇತ್ತಲ್ಲ, ನಾನು ದೊಡ್ಡ ಸಿಂಗರ್ ಅಲ್ಲ, ಬಟ್ ನಾನು ಹಾಡ್ತೀನಿ, ಚೆನ್ನಾಗಿ ಹಾಡ್ತೀನಿ. ಅದೆಷ್ಟು ವರ್ಷಗಳು ನಿಂತೋಗ್ಬಿಟ್ಟಿತ್ತು. ಈಗ ಅದನ್ನು ಶುರು ಮಾಡಿಕೊಂಡು ಒಂದಷ್ಟು ಹಾಡುಗಳನ್ನ ಕಲ್ತ್ಕೊಂಡು ದೇವಸ್ಥಾನದಲ್ಲೇ ಹಾಡಬೇಕು ಅಂತ ಒಂದಷ್ಟು ಹಾಡು ಕಲ್ತ್ಕೊಂಡಿದ್ದೀನಿ. ಯಾವ ಥರ ಹಾಡುಗಳು ಅಂತ ಹೇಳಿದ್ರೆ, ಈಗ ನೋಡಿ, ಇನ್ನೂ ದಯ ಬಾರದೆ ದಾಸನ, ಇನ್ನೂ ದಯ ಬಾರದೆ ದಾಸನ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯ ಇನ್ನೂ ದಯ ಬಾರದೆ ದಾಸನ ಮಾನೋವಾಕಾಯದಿಂದ ಮಾಡಿದ ಕರ್ಮಗಳೆಲ್ಲ ದಾನವಾಂತಕ ನಿನ್ನ ಅಧೀನವಲ್ಲವೇ? ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ. ಶ್ರೀನಾಥ ಪುರಂದರ ವಿಠ್ಠಲ ದಾಸನ ಮೇಲೆ ಇನ್ನೂ ದಯ ಬಾರದೆ ದಾಸನ ಮೇಲೆ. ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ. ಶ್ರೀನಾಥ ವಿಠ್ಠಲ, ಶ್ರೀನಾಥ ಪುರಂದರ ವಿಠ್ಠಲ ದಾಸನ ಮೇಲೆ, ಈ ದಾಸನ ಮೇಲೆ ಇನ್ನೂ ದಯ ಬಾರದೆ ದಾಸನ ನನ್ನ ಜೊತೆ ನನ್ನ ಮ್ಯೂಸಿಕ್ ಇದೆ, ನನ್ನ ಜೊತೆ ನನ್ನ ದೇವರಿದ್ದಾರೆ, ನನ್ನ ಜೊತೆ ನನ್ನ ಅಟ್ಮಾಸ್ಫಿಯರ್ ಇದೆ. ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು ಸುಂದರವಾದ ಪ್ರಪಂಚ ಇದೆ, ಅಲ್ಲಿ ಆರಾಮಾಗಿದ್ದೀನಿ. ಆಲ್ಮೋಸ್ಟ್ ಎಲ್ಲವನ್ನ ಅಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ನನ್ನನ್ನು ಒಂದು ಶಕ್ತಿ ಕಾಯ್ತಾ ಇದೆ. ನನ್ನ ತುಂಬ ಬಿಲೀವ್ ಮಾಡ್ತೀನಿ, ಅದನ್ನು ತುಂಬ ನಂಬ್ತೀನಿ. ನನ್ನನ್ನು ಒಂದು ಶಕ್ತಿ ಕಾಯ್ತಾ ಇದೆ, ನನ್ನನ್ನು ಒಂದು ಶಕ್ತಿ ಪ್ರೋತ್ಸಾಹಿಸ್ತಿದೆ, ನನ್ನನ್ನು ಒಂದು ಶಕ್ತಿ ಮೋಟಿವೇಟ್ ಮಾಡ್ತಾ ಇದೆ. ಅದು ನನ್ನನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ಇದ್ದೀನಿ. ಖುಷಿಯಾಗಿದ್ದೀನಿ, ನಗ್ನಾಗ್ತಾ ಇದ್ದೀನಿ, ಸ್ಮೈಲ್ ಕೊಡ್ತಾನೆ ಇದ್ದೀನಿ. ಒಂದು ಮೆಸೇಜ್ ನೀವು ಈಗಿರೋ ಜನ್ರೇಷನ್ಗೆ ಕೊಡಬೇಕು ಅಂದರೆ, ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬ ಬದಲಾವಣೆ.
ವಿಪರೀತ ಚೇಂಜಸ್ ನೀವು ನೋಡಿರೋ ಇದಕ್ಕೂ ಮತ್ತೆ ಇವಾಗಿರೋ ಜನ್ರೇಷನ್ ಆಗಿರಬಹುದು, ವಿಪರೀತ ಚೇಂಜಸ್, ಅಟ್ಮಾಸ್ಫಿಯರ್, ಸೊಸೈಟಿ ಎಲ್ಲದರಲ್ಲೂ ಒಂದು ಸಜೆಷನ್ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್? ಸಲಹೆಯನ್ನು ಕೊಡೋದು, ಬುದ್ಧಿವಾದವನ್ನು ಹೇಳೋದು, ಜೀವನದಲ್ಲಿ ತುಂಬ ಅನುಭವವನ್ನು ಪಡೆದವರು ಅಂತ ಒಂದಿದೆ. ನಾನು ಅಂಥ ಅನುಭವಗಳನ್ನು ಇನ್ನೊಬ್ಬರಿಗೆ ಸರಿ ಮಾಡಿ ಅಂಥ ಅನುಭವಗಳೇನಿಲ್ಲ. ನಂದು ಒಂದೇ ಆ್ಯಕ್ಟಿಂಗ್ನ ತಿಳಿಸ್ಕೊಡೋದು, ಅದಷ್ಟೇ ನಂದಿರೋದು. ಈಗ ಯಾರಿಗೂ ಯಾವ ಜನ್ರೇಷನ್ನವ್ರಿಗೂ ಏನೂ ಹೇಳಬೇಕಾಗಿಲ್ಲ. ಇವಾಗಿನ ಟೆಕ್ನಾಲಜಿಯಿಂದ ಅವ್ರಿಗೆಲ್ಲ ಗೊತ್ತು, ನಾನು ಹೇಗಿರಬೇಕು, ಏನು ಮಾಡಬೇಕು ಅಂತ ಎಲ್ಲ ಗೊತ್ತು. ಅದು ಅವರ ಅಪ್ಪ ಅಮ್ಮ ಹೇಳ್ತಾರೆ, ನಾನು ಅದೇ ಹೇಳೋದು. ಜವಾಬ್ದಾರಿ ಇರೋದು ಅಪ್ಪ ಅಮ್ಮನಿಗೆ ಮಾತ್ರ, ಬೇರೆ ಯಾರೂ ಜವಾಬ್ದಾರಿ ಇಲ್ಲ. ಅದು ಗುರುಗಳಿಗೆ ಇರುತ್ತೆ. ಸ್ಕೂಲ್ ನನ್ನ ಗುರುಗಳ ಪಾಠ ಏನು ಅವ್ರಿಗೊಂದು ಇರುತ್ತೆ, ನೀನು ಈ ಥರ ಆಗು, ಈ ಥರ ಮಾಡಬೇಡ ಅಂತಿರುತ್ತೆ. ತುಂಬ ಜವಾಬ್ದಾರಿ ಇರೋದು ಅಪ್ಪ ಅಮ್ಮಂದರಿಗೆ ಮಾತ್ರ. ಈಗಿನ ಜನ್ರೇಷನ್ನು ಅಪ್ಪ ಅಮ್ಮನ ಮಾತನ್ನು ಕೇಳಿಕೊಂಡು ನೀವೆಲ್ಲ ಅದೃಷ್ಟವಂತರು, ಒಳ್ಳೆಯ ಅಪ್ಪ ಅಮ್ಮ, ಯು ಆರ್ ಲಕ್ಕಿ, ಯು ಆರ್ ಗ್ರೇಟ್. ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇವಾಗಿನ ಜನ್ರೇಷನ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಅಪ್ಪ ಅಮ್ಮನ ಮಾತು ಕೇಳ್ಕೊಳ್ಬೇಕು. ಅಪ್ಪ ಅಮ್ಮನೂ ಅಷ್ಟೇ ಜವಾಬ್ದಾರಿಯಿಂದ ಮಕ್ಕಳನ್ನ ನೋಡ್ಕೋಬೇಕು, ವಿಚಾರಿಸ್ಬೇಕು. ಅಷ್ಟು ಹೇಳಿ ನನ್ನ ಇವತ್ತಿನ ಖುಷಿಯ ಕ್ಷಣವನ್ನು ಮೈಕ್ ಡ್ರಾಪಲ್ಲಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಅಷ್ಟೇ ಬಹಳ ಖುಷಿ ಆಯಿತು ನನಗೆ. ಯಾವಾಗೋ ಎಲ್ಲೋ ಕಾಂಟ್ಯಾಕ್ಟ್ ಇತ್ತು, ಅದು ಕಾಂಟ್ಯಾಕ್ಟ್ ಆಗಿ ಉಳಿದಿತ್ತು, ಅದು ಕನೆಕ್ಟ್ ಆಗಿರಲಿಲ್ಲ. ಈ ಮೈಕ್ ಡ್ರಾಪ್ ಮೂಲಕ ಒಂದು ಕನೆಕ್ಟ್ ಆಗಿ ಅದು ನಾನು ನಿರಮ್ಮಳವಾಗೋದಕ್ಕೆ, ನಾನು ಒಂಥರ ಪಕ್ಷಿ ಥರ ಆಗೋದಕ್ಕೆ ಒಂದು ಮೈಕ್ ಡ್ರಾಪ್ ಅನ್ನೋದು ನನಗೆ ಸಹಾಯ ಮಾಡಿದೆ. ಮೈಕ್ ಡ್ರಾಪ್ಗೂ ನಾನು ಋಣಿಯಾಗಿರ್ತೀನಿ. ನಿಮ್ಮೆಲ್ಲ ಟೀಮ್ಗೂ ಸಹ ನಾನು ಚಿರಋಣಿ ಆಗಿರ್ತೀನಿ. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮ ಅನುಭವಗಳನ್ನ ಹಂಚ್ಕೊಂಡು, ಸೊ ನಿಮಗೆ ಇದು ಖುಷಿ ಆಯಿತು ಅಂತ ನಮಗೆ ಕೇಳಿ ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಸರ್ಪ್ರೈಸ್ ಸರ್. ನಮ್ಮ ಆರ್ಟ್ ಪಾರ್ಟ್ನರ್ ಅಂತ ಇದ್ದಾರೆ, ಡೂಡಲ್ ಆಲೆ ಅಂತ. ಸೊ ಅವ್ರ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಸರ್ಪ್ರೈಸ್ ಸರ್. ಇದು ಯಾವಾಗಲೂ ನಿಮ್ಮ ಹತ್ರ ಇದ್ದು ನಮ್ಮ ಶೋ ನಿಮಗೆ ಆವಾಗ ನೆನಪು ಮಾಡ್ತಾ ಇರುತ್ತೆ ಅಂತ ಇದನ್ನ ನಾವು ನಿಮಗೆ ಚಿಕ್ಕ ಸರ್ಪ್ರೈಸ್ ಆಗಿ, ಚಿಕ್ಕ ಕಾಣಿಕೆಯಾಗಿ ಕೊಡ್ತಿದ್ದೀವಿ ಸರ್. ತುಂಬ ಚೆನ್ನಾಗಿದೆ. ಹಾಂ ಸರ್, ತುಂಬ ಚೆನ್ನಾಗಿದೆ. ಸೊ ಆಡಿಯನ್ಸು ಅಷ್ಟೇ, ಯಾರಿಗಾದರೂ ಈ ಥರ ಆರ್ಟ್ ಬೇಕು ಅಂದಲ್ಲಿ ಡೂಡಲ್ ಆಲೆ ಅನ್ನೋರನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅವ್ರು DM ಮಾಡಿ, ಸೊ ಅವ್ರಿಗೆ ಆರ್ಡರ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಈ ಥರದ್ದಾಗಿರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು, ಆಗಲೇ ನೀವು ಕೇಳಿದ್ರಿ ಇದೆಲ್ಲ ಯಾರು ಮಾಡಿದ್ದು ಅಂತ, ಪ್ಲೆಕ್ ಕಾರ್ಡ್ಸ್ ಆಗಿರ್ಬೋದು, ಇದೆಲ್ಲ ಕಂಪ್ಲೀಟ್ ಕಸ್ಟಮೈಸ್ಡ್ ಆರ್ಟ್ ಅನ್ನೋದು ಈ ಡೂಡಲ್ ಆಲೆ ಅನ್ನೋರು ಮಾಡ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ದವರು ಇನ್ಸ್ಟಾಗ್ರಾಮ್ಗೆ ಹೋಗಿ ಅವರಿಗೆ DM ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಬಹಳ ಖುಷಿ ಆಯಿತು. ಸೈನಿಂಗ್ ಆಫ್ ಫ್ರಮ್ ಮೈಕ್ ಡ್ರಾಪ್ ವಿತ್ ಶ್ರೀಧರ್ ನಾಯಕ್. ಹೆಚ್ಚಿನ ಅನ್ಫಿಲ್ಟರ್ಡ್, ಅನ್ಸ್ಕ್ರಿಪ್ಟೆಡ್ ಮತ್ತು ಅನ್ಮಿಸ್ಸಬಲ್ ಕಾನ್ವರ್ಸೇಷನ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.